ಆತ್ಮೀಯ ಎಲ್ಲ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಈ ವಿಡಿಯೋದ ಮೂಲಕ ಸ್ವಾಗತವನ್ನು ಕೋರ್ತಾ ಕರ್ನಾಟಕ ಸರ್ಕಾರ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮಾದರಿ ಪ್ರಶ್ನೆ ಪತ್ರಿಕೆ 3 2024-25 ದ್ವಿತೀಯ PUC ವಿಷಯ ಅರ್ಥಶಾಸ್ತ್ರ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ನಾನು ಉತ್ತರಗಳ ಸಹಿತವಾಗಿ ಈ ವಿಡಿಯೋದ ಮೂಲಕ ತಂದಿದ್ದೇನೆ. ವಿದ್ಯಾರ್ಥಿಗಳು ಎಲ್ಲರೂ ಸಹ ಇದರ ಸದುಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತೀನಿ. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ, ಅದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೇನೆ. ದಯವಿಟ್ಟು ಆ ಲಿಂಕ್ ಅನ್ನು ಬಳಸಿಕೊಂಡು ಅಲ್ಲಿ ಈ ಎಲ್ಲಾ ವಿಷಯಗಳ ನೋಟ್ಸ್ ಅನ್ನ ಹಾಕಿದ್ದೀನಿ, ಅವುಗಳನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನಿಮ್ಮ ಸೆಕೆಂಡ್ PUC ತಯಾರಿ ಇನ್ನೇನು ಜೋರಾಗಿರ್ಲಿ, ಇನ್ನೊಂದಿಷ್ಟು ಚುರುಕುಗೊಳಿಸಿ ಮತ್ತು ಅದೇ ರೀತಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಸೊ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಸೊ ಬನ್ನಿ ಪ್ರಶ್ನೆ ಪತ್ರಿಕೆ ಜೊತೆ ಉತ್ತರಗಳನ್ನ ನೋಡ್ತಾ ಹೋಗೋಣ. ಭಾಗ ಎ ಅಲ್ಲಿ ನೋಡಿ, ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ, ಪ್ರತಿಯೊಂದಕ್ಕೂ 1 ಅಂಕ ಮಾತ್ರ ಅಂತ ಕೊಟ್ಟಿದ್ದಾರೆ. ನಾನು ಪ್ರಶ್ನೆಗಳನ್ನ ಜೊತೆಗೆ ಅವುಗಳ ಉತ್ತರವನ್ನ ಇಲ್ಲಿ ಕೊಟ್ಟಿದ್ದೀನಿ. ಸೊ ಗಮನಿಸ್ತಾ ಹೋಗಿ. ಆ ಒಂದು ಆರ್ಥಿಕತೆಯ ಕೊರತೆಯ ಸಂಪನ್ಮೂಲಗಳು ಕೊಟ್ಟಿರುವಂತಹ 4 ಆಯ್ಕೆಗಳಲ್ಲಿ ನಾನು ಸರಿಯಾದ ಉತ್ತರವನ್ನು ಕೆಳಗಡೆ ಬರೆದು ಮೆನ್ಷನ್ ಮಾಡಿದ್ದೀನಿ ನೋಡಿ. ಉತ್ತರ ಎ ಸ್ಪರ್ಧಾತ್ಮಕ ಬಳಕೆಯನ್ನ ಹೊಂದಿದೆ, ಆಯ್ಕೆ ಎ ಅಂತ ಇದೆ ನೋಡಿ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಕೊಳ್ಳುವವರು ಮತ್ತು ಮಾರುವವರು ಏನಾಗಿರ್ತಾರೆ ಎಂಬ ಪ್ರಶ್ನೆಗೆ ಉತ್ತರ ಬೆಲೆ ಪಡೆಯುವವರು. 2023ರ ಪೂರ್ವ ಸಿದ್ಧತಾ ಪರೀಕ್ಷೆಯ ವಿಡಿಯೋವನ್ನು ನಾನು ವಿಡಿಯೋದ ಮಾಡಿದ್ದೆ. ಆ ವಿಡಿಯೋ ನೋಡಿಲ್ಲ ಅಂದ್ರೆ ಪ್ಲೇ ಲಿಸ್ಟ್ ಒಳಗೆ ಹೋಗಿ ನೋಡಿ. ಆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಈ ಪ್ರಶ್ನೆ ಮರುಕಳಿಸಿದೆ. ಸೊ ಅದನ್ನು ಸಹ ಈ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿದ್ದಾರೆ. ಇನ್ನು 3ನೇ ಪ್ರಶ್ನೆ, ಮಹಾ ಆರ್ಥಿಕ ಕುಸಿತ. ಇಲ್ಲಿ ಬಾಣದ ಚಿಹ್ನೆಯನ್ನು ಕೊಟ್ಟಿದ್ದೀನಿ ನೋಡ್ರಿ. ನಾನು ಈ ಒಟ್ಟು ಪ್ರಶ್ನೆಗಳು ಏನಾಗಿವೆ ಅಂತಂದ್ರೆ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಬಂದಿರುವಂತದ್ದು. ಆ ಪ್ರಶ್ನೆ ಪತ್ರಿಕೆಯನ್ನು ಗಮನಿಸಿ ನಿಮಗೆ ಅಂಕ ಪಡೆಯಲು ಸಹಾಯ ಆಗ್ತದೆ. ಉತ್ತರ 1929. ಅದೇ ರೀತಿ ಕೆಳಗಿನವುಗಳಲ್ಲಿ 4ನೇ ಪ್ರಶ್ನೆ, NNP = GNP ಏನಾಗ್ತದೆ ಅಂತ ಕೇಳಿದ್ದಾರೆ. ಸವಕಳಿ. ನಾನು ಪೂರ್ವ ಸಿದ್ಧತಾ ಪರೀಕ್ಷೆ 2023ರ ಮಾದರಿ ಪ್ರಶ್ನೆ ಒಂದು ಕ್ವಶನ್ ಪೇಪರ್ ಕೊಟ್ಟಿದ್ದೀನಿ, ಅಲ್ಲಿಯೂ ಸಹ ಈ ಪ್ರಶ್ನೆ ಬಂದಿದೆ, ಗಮನಿಸ್ತಾ ಹೋಗಿ. ಕೆಳಗಿನವುಗಳಲ್ಲಿ ಯಾವುದು ಕಾಗದದ ತೆರಿಗೆಗೆ ಉದಾಹರಣೆಯಾಗಿದೆ? ಕಾಗದದ ತೆರಿಗೆ ಉತ್ತರ ಕೊಟ್ಟಿದ್ದೇನೆ, ಸಂಪತ್ತಿನ ತೆರಿಗೆ ಅಂತ ಹೇಳ್ತೀನಿ. ಸೊ ವಿದ್ಯಾರ್ಥಿಗಳು, ನೀವು ಕೇವಲ ಪ್ರಶ್ನೆ ಪತ್ರಿಕೆ ಅಂತ ಅನ್ನೋದಿಲ್ಲ. ಸೊ ಪ್ರಶ್ನೆಗಳು ಯಾವ ರೀತಿ ಬಂದಿದಾವೆ, ನಾವು ಯಾವ ರೀತಿಯಲ್ಲಿ ತಯಾರಿಯನ್ನ ಮಾಡಬೇಕು ಎಂಬುದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಬೇಕು. ನೋಡಿ, ಎಲ್ಲಾ ಪ್ರಶ್ನೆಗಳ ಉತ್ತರಗಳನ್ನ ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ಅವುಗಳನ್ನ ಬಳಸಿಕೊಂಡು ಈ 5 ಪ್ರಶ್ನೆಗಳಿಗೆ ನೀವು ಉತ್ತರ ಬಿಡಿಸಿದ್ರೆ ಬಹಳ ಸರಳವಾಗಿ ನಿಮಗೆ ಉತ್ತರ ಸಿಗ್ತವೆ. ನಾನು ಇಲ್ಲಿ ಬರೆದು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ. ಸೊ ಗಮನಿಸಬೇಕು. ವಾಸ್ತವಿಕವಾಗಿ ಎಲ್ಲಾ ಆರ್ಥಿಕತೆಗಳು ಏನಾಗಿರ್ತವೆ ಅಂತಂದ್ರೆ ಮಿಶ್ರ ಆರ್ಥಿಕತೆಗಳಾಗಿರ್ತವೆ. ಇನ್ನು ಶ್ರಮದ ಮಾರುಕಟ್ಟೆಯಲ್ಲಿ ಶ್ರಮದ ಪೂರೈಕೆದಾರನು ನೋಡ್ರಿ, ಕುಟುಂಬಗಳು ಏನಾಗಿರ್ತವೆ ಅಂತಂದ್ರೆ ಶ್ರಮದ ಮಾರುಕಟ್ಟೆಯಲ್ಲಿ ಕುಟುಂಬಗಳು ಶ್ರಮದ ಪೂರೈಕೆದಾರರಾಗಿರುತ್ತಾರೆ. ಸೊ ನೆನಪಿರ್ಲಿ ನಿಮಗೆ. ಇನ್ನು ಮುಂದುವರೆದಂತೆ ಡ್ಯಾಶ್ ಸರಕುಗಳು ಉತ್ಪಾದನೆ ಯಾವುದೇ ಮುಂದಿನ ಹಂತಗಳಲ್ಲಿ ಹಾದು ಹೋಗುವುದಿಲ್ಲ. ಉತ್ತರ ನಿಮ್ಗೆ ಗೊತ್ತಿರಲಿ, ಅಂತಿಮ ಸರಕುಗಳು ಉತ್ಪಾದನೆ ಯಾವುದೇ ಮುಂದಿನ ಹಂತಗಳಲ್ಲಿ ಹಾದು ಹೋಗೋದಿಲ್ಲ ಅಂತ ಹೇಳ್ತವೆ. ಭಾರತದಲ್ಲಿ ನಾಣ್ಯಗಳನ್ನ ಭಾರತ ಸರ್ಕಾರವೇ ಚಲಾವಣೆಗೆ ತರ್ತದೆ ಹೊರತಾಗಿ ಉನ್ನಿಳಿದ ಯಾವುದೇ ಇಲ್ಲಿ ಯಾವುದಪ್ಪ ಅಂತಂದ್ರೆ ನಾಣ್ಯಗಳನ್ನ ಚಲಾವಣೆ ತರಲ್ಲ. ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳು. ಗುಣಕದ ಗಾತ್ರವು MPC ನ ಮೌಲ್ಯವನ್ನ ಅವಲಂಬಿಸಿದೆ. ನನಗೆ MPC ಯ ವಿಸ್ತೃತ ರೂಪವನ್ನ ನನಗೆ ಕಾಮೆಂಟ್ ಮೂಲಕ ನೀವು ತಿಳಿಸಿ. ಇನ್ನು ಹೊಂದಿಸಿ ಬರೆಯನ್ನ ಗಮನಿಸ್ತಾ ಹೋಗಿ. ನೋಡಿ, ಇಲ್ಲಿ ಹೊಂದಿಸಿ ಬರೆಯನ್ನ ಕೊಟ್ಟಿದ್ದಾರೆ 5 ಅಂಕಕ್ಕೆ. ಸೊ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ಆಲ್ರೆಡಿ. ಸೊ ಗಮನಿಸ್ತಾ ಹೋಗಿ, ಉತ್ತರಗಳನ್ನ ಕೊಟ್ಟಿದ್ದೀನಿ. TEFC ಪ್ಲಸ್ ನೋಡಿ, TFC ಪ್ಲಸ್ TVC ಅದೇನಾಗ್ತದೆ ಅಂತಂದ್ರೆ TC. ಇನ್ನು ರೂಪಾಯಿ ಮೌಲ್ಯ ಗೊತ್ತಿದೆ ನಿಮಗೆ, TRTC ಅಂತ ಹೇಳ್ತೀವಿ, ಬಹಳ ಇಂಪಾರ್ಟೆಂಟ್ ಆಗಿರುವಂತದ್ದು. ಕಚ್ಚಾ ಸರಕುಗಳು ಮಧ್ಯವರ್ತಿ ಸರಕುಗಳಾಗಿರ್ತವೆ. ಆಡಮ್ ಸ್ಮಿತ್ ಅಂತಂದ್ರೆ ಕಾಣದ ಕೈ ಕಾರ್ಯಾಚರಣೆ ಎಂಬ ಒಂದು ಹೊಸ ನೀತಿಯನ್ನ ಜಾರಿಗೆ ತರ್ತಾರೆ, ನಿಮ್ಗೆಲ್ಲ ಗೊತ್ತಿರಬಹುದು. ತೇಲುವ ವಿನಿಮಯ ದರ, ಬದಲಾಗುವ ವಿನಿಮಯ ದರ ಅಂತ ಹೇಳ್ತೀವಿ ನಾವು, ಹೌದಾ? ಇಲ್ಲಿ ನಾನೇನ್ ಹೇಳ್ತಾ ಇದ್ದೀನಿ ಅಂತಂದ್ರೆ ಯಾಕೆ ಇಂಪಾರ್ಟೆಂಟು ಅಂತಂದ್ರೆ, ನಾನು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಪ್ಲೇ ಲಿಸ್ಟ್ ಅಲ್ಲಿ ಹಾಕಿದ್ದೀನಿ, ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಪ್ಲೇ ಲಿಸ್ಟ್ ಅಲ್ಲಿ ಹಾಕಿದ್ದೀನಿ. ಸೊ ವಿದ್ಯಾರ್ಥಿಗಳು ಯಾರು ಗಮನಿಸಿಲ್ಲ ಪ್ಲೇ ಲಿಸ್ಟ್ಗೆ ಹೋಗಿ, ಎಲ್ಲಾ ಮಾಹಿತಿಗಳು ನಿಮ್ಗೆ ಸಿಗ್ತವೆ. ದಯವಿಟ್ಟು ಸಂಪೂರ್ಣವಾದಂತಹ ಮಾಹಿತಿಯನ್ನ ಪಡ್ಕೊಂಡು ಸೆಕೆಂಡ್ PUCಗೆ ಪ್ಲಸ್ 44 ಮಾರ್ಕ್ಸ್ ಗಳನ್ನು ತೊಡಿದಷ್ಟೇ ಅಲ್ಲ, 80ಕ್ಕೆ 80 ಸ್ಕೋರು ಸಹ ನೀವಿಲ್ಲಿ ಮಾಡಬಹುದು. ಇನ್ನು ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಯಾವ ರೀತಿ ಉತ್ತರಿಸಬೇಕು ಸರ್ ಎಂಬುದಕ್ಕೆ ಕೆಲವು ಉದಾಹರಣೆಗಳನ್ನ ನಾನು ಇಲ್ಲಿ ಬರೆದು ಕೊಟ್ಟಿದ್ದೀನಿ ನೋಡಿ. MRS ಅನ್ನು ವಿಸ್ತರಿಸಿ. MRS ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್,
ಸೀಮಾಂತ ಬದಲಿಕೆ ದರ ಅಂತ ಕೊಟ್ಟಿದ್ದಾರೆ. ಸೊ ಇಂತಹ ಪ್ರಶ್ನೆಗಳು ಬಹಳ ಸಾರಿ ಮರುಕಳಿಸುವುದುಂಟು. ಸೊ ಅದನ್ನ ಗಮನಿಸ್ತಾ ಹೋಗಬೇಕು. ಬೆಲೆ ಮಿತಿ ಎಂದರೇನು? ಸರ್ಕಾರವು ಸರಕು ಅಥವಾ ಸೇವೆಯ ಬೆಲೆಗೆ ವಿಧಿಸಿದ ಮೇಲ್ಮಿತಿಯನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಬೆಲೆ ಮಿತಿ ಅಂತ ಕರಿತೀವಿ. ಮಾರುಕಟ್ಟೆ ಬೆಲೆಗಳಲ್ಲಿ GVA ಸಮೀಕರಣ ನೋಡ್ರಿ, ಅದನ್ನ ಬರೆಯಿರಿ ಅಂತ ಪ್ರಶ್ನೆ ಕೇಳಿದ್ದಾರೆ. GVA ಅಥವಾ GDPME ಮೂಲ ಬೆಲೆಗಳಲ್ಲಿ GVA ಪ್ಲಸ್ ನಿವ್ವಳ ಉತ್ಪನ್ನ ತೆರಿಗೆಗಳು ಅಂತ ಬರಿತೀವಿ ನಾವು. ಇನ್ನು ವಸ್ತು ವಿನಿಮಯ ಪದ್ಧತಿ ಎಂದರೇನು? ಹಣವನ್ನ ಮಾಧ್ಯಮವಾಗಿ ಬಳಸ್ತೀವಿ, ಎರಡನೇ ಮಾತಿಲ್ಲ. ಅಲ್ಲಿ ಏನು ಬಳಸದೆ ನಡೆಯುವ ಆರ್ಥಿಕ ವಿನಿಮಯಗಳನ್ನ ನಾವು ವಿನಿಮಯ ಪದ್ಧತಿ ಎನ್ನುವರು. ಅದಕ್ಕೆ ಇನ್ನೊಂದು ಹೆಸರೇ ಸಾಟಿ ವಸ್ತು ಪದ್ಧತಿಯನ್ನ ಕರಿಬಹುದು. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋದಾಗ ಪ್ರಾಥಮಿಕ ಕೊರತೆ ಅಷ್ಟು ಜನ ಗೊತ್ತಿಲ್ಲ. ಪ್ರಾಥಮಿಕ ಕೊರತೆ ಕೋಶೀಯ ಕೊರತೆಯಲ್ಲಿ ಬಡ್ಡಿ ಪಾವತಿಗಳನ್ನ ಕಳೆದಾಗ ಉಳಿಯುವುದನ್ನ ನಾವು ಪ್ರಾಥಮಿಕ ಕೊರತೆ ಅಂತ ಕರಿತೀವಿ. ಇನ್ನು ಭಾಗ ಬಿ ಅಂತ ನಿಮ್ಗೆಲ್ಲ ಗೊತ್ತಿದೆ, 2 ಅಂಕದ ಪ್ರಶ್ನೆಗಳು ನೀವು ಇಲ್ಲಿ ಬಿಡಿಸಬೇಕು. ಎಷ್ಟು ಬಿಡಿಸಬೇಕು ಅಂತಂದ್ರೆ 6 ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗ್ತದೆ. ನಾನು ಪ್ರಶ್ನೆಗಳನ್ನ ತೆಗೆದುಕೊಂಡು ನಿಮಗೆ ಇಲ್ಲಿ ಉತ್ತರಗಳನ್ನ ಕೊಡ್ತಾ ಹೋಗಿದ್ದೀನಿ. ಈ ವಿಡಿಯೋ ಹೇಗೆ ಅನಿಸ್ತದೆ ಅಂತ ಹೇಳಿ ಕೇವಲ ನೋಡೋದಷ್ಟೇ ಅಲ್ಲ, ನಿಮ್ಮ ಒಂದು ಫೀಡ್ಬ್ಯಾಕ್ ನಾನು ಕಳಿಸ್ರೆ ಬಹಳ ಸಂತೋಷ ಆಗ್ತದೆ. ಯಾಕಂತಂದ್ರೆ ನಾನು ಮಾಡೋದೇ ನಮ್ಮ ಆತ್ಮೀಯ ಪ್ರೀತಿಯ ನನ್ನ ಸೆಕೆಂಡ್ PUC ಮತ್ತು ಪ್ರಥಮ PUC ವಿದ್ಯಾರ್ಥಿಗಳಿಗೋಸ್ಕರ ಏನಾದರೂ ಒಂದು ಕೊಡಬೇಕು ಎಂಬ ಒಂದು ಉದ್ದೇಶದಿಂದ ನಮ್ಮ ಚಾನಲ್ ಮುಖಾಂತರ ಈ ಮಾಹಿತಿಗಳನ್ನು ಒದಗಿಸ್ತಾ ಇದ್ದೀವಿ. ದಯವಿಟ್ಟು ವಿದ್ಯಾರ್ಥಿಗಳು ನಿಮ್ಮ ಸ್ನೇಹಿತರಿಗೆ ಅತಿ ಹೆಚ್ಚು ಶೇರ್ಗಳನ್ನ ಮಾಡಿ. ಯಾಕಂತಂದ್ರೆ ಇದು ಬಹಳ ಜನರಿಗೆ ಉಪಯುಕ್ತ ಆಗಬೇಕು. ಕೇವಲ ಒಬ್ಬರಿಬ್ಬರು ನೋಡೋದಷ್ಟೇ ಅಲ್ಲ, ನಿಮ್ಮ ಸ್ನೇಹಿತರು ಕೇಳಿದ್ರೆ ಒಬ್ಬರು ತಿನ್ನೋದು ನೋಡ್ರಿ, ಎಲ್ಲರ ಜೊತೆ ಹಂಚಿಕೊಂಡು ತಿನ್ನುವಂತ ಒಂದು ಖುಷಿ ಇರ್ತದಲ್ಲ, ಸೊ ಅದು ಎಲ್ಲಿಯೂ ಸಿಗೋದಿಲ್ಲ ಅಂತ ಹೇಳ್ತೀನಿ. ಬೇಡಿಕೆ ನಿಯಮವನ್ನ ತಿಳಿಸಿ. ಇತರೆ ಅಂಶಗಳು ಸ್ಥಿರವಾಗಿದ್ದಾಗ ಒಂದು ಸರಕಿನ ಬೆಲೆ ಹೆಚ್ಚಾದಾಗ ಅದರ ಬೇಡಿಕೆಯು ಕಡಿಮೆ ಆಗುತ್ತದೆ. ಹೌದು. ಮತ್ತು ಒಂದು ಸರಕಿನ ಬೆಲೆ ಕಡಿಮೆ ಆದಾಗ ಅದರ ಬೇಡಿಕೆ ಹೆಚ್ಚುತ್ತದೆ. ಸರಕೊಂದರ ಬೇಡಿಕೆಯು ಅದರ ಬೆಲೆಯೊಂದಿಗೆ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತದೆ. ಈಗ ನಾವು ಒಂದೇ ನಾಣ್ಯದ 2 ಮುಖಗಳಂತೆ ಯಾವತ್ತೇ ಕರಿತೀವಲ್ಲ, ಸೊ ಆ ರೀತಿಯಲ್ಲಿ ಬೇಡಿಕೆ ನಿಯಮಗಳು ಹೆಚ್ಚಾಗೋದನ್ನ ಕಡಿಮೆ ಆಗೋದನ್ನ ನೋಡ್ತೀವಿ. ಅನುಭೋಗ್ಯ ವರ್ತನೆಯನ್ನು ವಿವರನ್ನು 2 ವಿಧಾನಗಳ ಬಳಿ ಅಂತ ಕೊಟ್ಟಿದ್ದಾರೆ. ಬಹಳ ಸರಳವಾಗಿ 2 ಅಂಕ ಸಿಗ್ತವೆ ನಿಮಗೆ. ಸಂಖ್ಯಾಸೂಚಕ ತುಷ್ಟಿಗುಣ ವಿಶ್ಲೇಷಣೆ ಮತ್ತು ಸ್ಥಾನದರ್ಶಕ ತುಷ್ಟಿಗುಣ ವಿಶ್ಲೇಷಣೆ ಅಂತ ಕರಿತೀವಿ. ಇನ್ನು ಸ್ಥಗಿತತೆ ಬಿಂದು ಅರ್ಥವನ್ನ ನೀಡಿ ಅಂತ ಕೊಟ್ಟಿದ್ದಾರೆ. ಅಲ್ಪಾವಧಿಯಲ್ಲಿ ಎವಿಸಿಯ ಕನಿಷ್ಠ ಬಿಂದುವು ಕೊನೆಯ ಬೆಲೆ ಮತ್ತು ಉತ್ಪನ್ನ ಸಂಯೋಜನೆಯಾಗಿದ್ದು MSC ರೇಖೆಯು ಎವಿ ರೇಖೆಯನ್ನು ಕನಿಷ್ಠ ಬಿಂದುವಿನಲ್ಲಿ ಛೇದಿಸುತ್ತದೆ. ಹೌದಾ? ದೀರ್ಘಾವಧಿಯಲ್ಲಿ LRMS. ಈ ಪ್ರಶ್ನೆ ನಾನು ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಹೋದ ಈ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಕೊಟ್ಟಿದ್ದೀನಿ, ಉತ್ತರ ಸಹವನ್ನು ಗಮನಿಸಬಹುದು. LRMS ರೇಖೆಯು LRAC ರೇಖೆಯನ್ನು ಕನಿಷ್ಠ ಬಿಂದುವಿನಲ್ಲಿ ಛೇದಿಸ್ತದೆ, ಅಂದ್ರೆ ಕೂಡ್ತದೆ. ಈ ಬಿಂದುವಿನ ಕೆಳಗೆ ಯಾವುದೇ ಉತ್ಪಾದನೆ ಇಲ್ಲದಿರುವುದು ಕಾರಣ ಇದನ್ನು ಸ್ಥಗಿತತೆ ಬಿಂದು ಎಂದು ಕರೀತೇವೆ. ಇನ್ನು ಸದಾವಕಾಶ ವೆಚ್ಚದ ಅರ್ಥವನ್ನ ಬರೆಯಿರಿ. ಕೆಲವು ಚಟುವಟಿಕೆಗಳ ಅವಕಾಶವು ವೆಚ್ಚವು ಎರಡನೇ ಉತ್ತಮ ಚಟುವಟಿಕೆ ಬಿಟ್ಟು ಕೊಟ್ಟು ಅಲ್ಲಿ ಗಳಿಕೆ ಆಗ್ತದೆ. ಉದಾಹರಣೆಗೆ ಒಬ್ಬ ವ್ಯಕ್ತಿ ತನ್ನ ಕುಟುಂಬದ ವ್ಯವಹಾರದಲ್ಲಿ 1000 ರೂಪಾಯಿಗಳನ್ನ ಹೂಡಲು ತೀರ್ಮಾನ ತೆಗೆದುಕೊಳ್ತಾನೆ. ಆದ್ರೆ ಆತನಿಗೆ ಶೂನ್ಯ ಗಳಿಕೆಯನ್ನ ನೀಡುತ್ತದೆ ಅಂತ ನಾವು ಭಾವಿಸಬಹುದು. ಆತನು ಬ್ಯಾಂಕ್ 1 ಅಥವಾ ಬ್ಯಾಂಕ್ 2ರಲ್ಲಿ ಠೇವಣಿ ಇಟ್ಟರೆ ಅನುಕ್ರಮವಾಗಿ 10% ಬಡ್ಡಿ ಅಥವಾ 5% ಇಟ್ಟರೆ ಅವನಿಗೆ ಆ ಬಡ್ಡಿಯಿಂದ ಬರುವಂತ ಲಾಭಗಳು ಅವನಿಗೆ ಲಾಭವಾಗಿ ಪ್ರಯೋಜನಗೊಳ್ಳುವಂತ ನಮಗಿಲ್ಲಿ ಗೊತ್ತಾಗ್ತದೆ. ಇನ್ನು ಸಮತೋಲನ ಬೆಲೆ ಮತ್ತು ಪ್ರಮಾಣವನ್ನು ವ್ಯಾಖ್ಯಾನಿಸಿ ಅಂತ ಕೊಟ್ಟಿದ್ದಾರೆ. ಯಾವ ಬೆಲೆಯಲ್ಲಿ ಮಾರುಕಟ್ಟೆ ಬೇಡಿಕೆಯು ಮಾರುಕಟ್ಟೆ ಪೂರೈಕೆಗೆ ಸಮವಾಗಿರುತ್ತದೆಯೋ ಆ ಬೆಲೆಗೆ ಸಮತೋಲನ ಬೆಲೆ ಎನ್ನುತ್ತಾರೆ. ಹಾಗೂ ಸಮತೋಲನ ಬೆಲೆಯಲ್ಲಿ ಖರೀದಿಸಿದ ಮತ್ತು ಮಾರಾಟ ಮಾಡಲಾದ ಪ್ರಮಾಣವನ್ನು ಸಮತೋಲನ ಪ್ರಮಾಣ ಎನ್ನುತ್ತೇವೆ. ಸಮತಲ ಅಂದ್ರೆ ಲೆವೆಲ್ ಆಗಿರುವಂತದ್ದು. ಉತ್ಪಾದನೆಗಳನ್ನ ಹೆಸರಿಸಿ. ಗೊತ್ತಿರಲಿ, ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ, ಇವು ಅಷ್ಟೇ ಉತ್ಪಾದನೆ ಮಾಡ್ತಾ ಹೊರತಾಗಿ ಉಳಿದ ಯಾವುದಲ್ಲಿ ಉತ್ಪಾದನೆಯನ್ನು ಕಾಣುವುದಿಲ್ಲ. ಇನ್ನು ನಾಮಮಾತ್ರ ನೈಜ GDPಗಳ ನಡುವಿನ ವ್ಯತ್ಯಾಸವನ್ನ ನೀವು ಈ ರೀತಿ ಆದ್ರೂ ಬರೀರಿ ಅಥವಾ ಪಟ್ಟಿ ಆದ್ರೂ ನೀವು ಮಾಡಬಹುದು. ಚಾಲ್ತಿ ವರ್ಷದ ಮಾರುಕಟ್ಟೆ ಬೆಲೆಗೆ ಅಂದಾಜು ಮಾಡಿದ GDP ನಾಮಪತ್ರ ಅಂತೀವಿ. ಅದೇ ಆಧಾರದ ವರ್ಷ ಸ್ಥಿತಿಗಳಲ್ಲಿ ಅಂದಾಜು ಮಾಡಿದ GDP ನಾವು ನೈಜ GDP ಅಂತ ಕರಿತೀವಿ. ಮಿತವ್ಯಯ ವಿರುದ್ಧ ಹೆಸರಲ್ಲಿ ಅರ್ಥವನ್ನ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಒಂದು ಆರ್ಥಿಕತೆಯಲ್ಲಿ ಎಲ್ಲಾ ಜನರು ಉಳಿತಾಯ ಮಾಡುವ ಆದಾಯದ ಅನುಪಾತವನ್ನು ಹೆಚ್ಚಿಸಿದರೆ ಆರ್ಥಿಕತೆ ಉಳಿತಾಯ ಒಟ್ಟು ಮೌಲ್ಯ ಹೆಚ್ಚಾಗಲಾರದು. ಬದಲಿಗೆ ಅದನ್ನು ಕಡಿಮೆ ಯಾಗಬಹುದು ಅಥವಾ ಬದಲಾಗದೇ ಇರಬಹುದು. ಇದನ್ನು ಮಿತವ್ಯಯ ವಿರೋಧಾಭ್ಯಾಸ ಅಂತ ಕರಿತೀವಿ. ಇನ್ನು ಕೆಳಗೆ ಬಾಣ ಚಿಹ್ನೆಯನ್ನು ಕೊಟ್ಟಿದ್ದೀನಿ ನಾನು. ಭಾಗ ಸಿ ಅನ್ನ ಗಮನಿಸ್ತಾ ಹೋದಾಗ ನಿಮಗೆ ಇಲ್ಲಿ 5 ಪ್ರಶ್ನೆಗಳನ್ನ ಬರೀಬೇಕು. 4 ಅಂಕದ ಪ್ರಶ್ನೆಗಳನ್ನ ಬೇಕಾದ 4 ನೀವು ಬರೀಬಹುದು. ಅಲ್ಲಿ ಏನಪ್ಪಾ ಅಂತಂದ್ರೆ ಮಿನಿಮಮ್ ನಿಮ್ಗೆ 9 ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. ಅಲ್ಲಿ ನೀವು ಬೇಕಾದ
4 ಅಥವಾ 5 ಪ್ರಶ್ನೆನ ಬರೀಬೇಕು. ಒಂದು ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳನ್ನ ತಿಳಿಸಿ ಅಂತ ಕೊಟ್ಟಿದ್ದಾರೆ. ಕೇವಲ ಪಾಯಿಂಟ್ ಔಟ್ ಅನ್ನ ಮಾಡಿದ್ದೀನಿ. ಸೊ ವಿವರಣೆಯನ್ನು ನೀವು ಕೊಡಿ. ಏನನ್ನ ಉತ್ಪಾದಿಸಬೇಕು ಗೊತ್ತಿರಬೇಕು, ಎಷ್ಟು ಉತ್ಪಾದಿಸೋಣ ತಿಳ್ಕೊಂಡಿರ್ಬೇಕು, ಹೇಗೆ ಉತ್ಪಾದಿಸಬೇಕು ಎಂಬುದರ ಬಗ್ಗೆ ನೀವು ಐಡಿಯಾ ಇರಬೇಕು. ಯಾರಿಗೆ ಉತ್ಪಾದಿಸಬೇಕು, ಕಸ್ಟಮರ್ ಎಷ್ಟು ಜನ ಇದ್ದಾರೆ, ಎಷ್ಟು ಬೇಕು, ಎಲ್ಲಾ ಮಾಹಿತಿಗಳು ನಿಮ್ಮಲ್ಲಿ ಇರಬೇಕು. ಇನ್ನು ಔದಾಸೀನ ನಕ್ಷೆ ರೇಖಾಚಿತ್ರದೊಂದಿಗೆ ವಿವರಿಸಿ. ನೋಡಿ 2019ರಲ್ಲಿ ಏನಪ್ಪಾ ಅಂತಂದ್ರೆ ಈ ಪ್ರಶ್ನೆ ಕಳಿಸಿದೆ. ಒಂದು ಚಿತ್ರ ಏನು ರೇಖಾಚಿತ್ರವನ್ನು ಕೊಟ್ಟಿದ್ದೀನಿ ನಾನಿಲ್ಲಿ, ಅದರ ಸಹಾಯವನ್ನು ತೆಗೆದುಕೊಂಡು ಔದಾಸೀನ್ಯ ನಕ್ಷೆಯನ್ನ ಬಿಡಿಸಿ ಅದನ್ನು ವಿವರಣೆ ಕೊಡಬೇಕು. ಸೊ ಈ ರೀತಿ ವಿವರಣೆಯನ್ನು ಕೊಟ್ಟಿದ್ದೀನಿ, ಅದನ್ನ ಸ್ಕ್ರೀನ್ ಶಾಟ್ ತೆಗೆದುಕೊಳ್ಳಿ. ಇಲ್ಲ ಅಂತಂದ್ರೆ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಇದರ ನೋಟ್ಸ್ ಅನ್ನ ನಾನು ಹಾಕಿರ್ತೀನಿ, ಡೌನ್ಲೋಡ್ ಅನ್ನ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ದೀರ್ಘಾವಧಿ ವೆಚ್ಚಗಳಾವವು. ಒಟ್ಟು ವೆಚ್ಚ ಟೋಟಲ್ ಅಂತ ಕರಿತೀವಿ, ದೀರ್ಘಾವಧಿ ಲಾಂಗ್ ಟರ್ಮ್ ಅಂತ ಕರಿತೀವಿ, ದೀರ್ಘಾವಧಿ ಸೀಮಾಂತ ಲಾಂಗ್ ಟರ್ಮ್ ಮಿಡ್ಲ್ ಅಂತ ಕರಿತೀವಿ ನಾವು. ಇವುಗಳನ್ನ ನಾವು ದೀರ್ಘಾವಧಿ ವೆಚ್ಚಗಳಂತ ಕರಿತೀವಿ. ಸಮತೋಲನ ಅಥವಾ ಏಕಕಾಲದ ಪಲ್ಲಟ ಪರಿಣಾಮ ತೋರಿಸಿ ಕೋಷ್ಟಕನ್ನ ಬರೀರಿ ಅಂತ ಕೇಳಿದ್ರಿ. 2019ರಲ್ಲಿ ಕೇಳಿದ್ದಾರೆ. ನೋಡ್ರಿ, ಬೇಡಿಕೆಯಲ್ಲಿ ಪಲ್ಲಟ, ಪೂರೈಕೆಯಲ್ಲಿ ಪಲ್ಲಟ, ಪ್ರಮಾಣ ಯಾವ ರೀತಿ ಇರ್ತದೆ, ಬೆಲೆ, ಈ ರೀತಿಯಾದಂತಹ ಒಂದು ಕೋಷ್ಟಕವನ್ನು ಹಾಕೋರಿ. ಸೊ ಅಪ್ಲೈಡ್ ಕ್ವಶನ್ಗಳು ಕೇಳಿದ್ರು ಸಹ ನೀವು ಇಲ್ಲಿ ಬರಿಬಹುದು. ಬಲಗಡೆ ಆಗಿರಬಹುದು, ಎಡಗಡೆ ಆಗಿರಬಹುದು, ಅದು ಏರಿಕೆ ಪ್ರಮಾಣ, ಇಳಿಕೆ ಪ್ರಮಾಣ ಯಾವ ರೀತಿ ಬದಲಾಯಿತು ಎಂಬುದರ ಬಗ್ಗೆ ನೀವು ಇಲ್ಲಿ ಉತ್ತರವನ್ನು ಬರೀಬೇಕು. ಸಮಗ್ರ ಅರ್ಥಶಾಸ್ತ್ರ ಮತ್ತು ಸೂಕ್ಷ್ಮ ಅರ್ಥಶಾಸ್ತ್ರಕ್ಕಿಂತ ಯಾವ ರೀತಿ ಭಿನ್ನವಾಗಿದೆ ಅಂತ ಹೇಳಿ ವ್ಯತ್ಯಾಸವನ್ನ ಕೇಳಿದ್ದಾರೆ. 2019ರಲ್ಲಿ ಕೇಳಿದ್ದಾರೆ, ಈ ವರ್ಷನೂ ಕೇಳುವಂತ ಸಂಭವನೀಯತೆ. ಸೊ ಅವುಗಳನ್ನ ಗಮನಿಸ್ತಾ ಹೋಗಿ. ಬಾಹ್ಯತೆಗಳನ್ನ ಕುರಿತು ಟಿಪ್ಪಣಿ ಬರೆಯಿರಿ. ಯಾವೆಲ್ಲ ಅಂಶಗಳು ಬಾಹ್ಯತೆಯಲ್ಲಿ ಬರ್ತವೆ, ಒಂದು ಉದ್ಯಮ ಘಟಕವು ಇನ್ನೊಂದು ಉದ್ಯಮ ಘಟಕಿಗೆ ಅಥವಾ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಮಾಡುವ ಪ್ರಯೋಜನವನ್ನು ಬಾಹ್ಯತೆ ಅಂತ ಕರಿತೀವಿ. ಅದರಲ್ಲಿ ಕೆಳಗಂಡ ವಿಂಗಡಣೆ ನೋಡಿದಾಗ ಧನಾತ್ಮಕ ಬಾಹ್ಯತೆ ಬರ್ತದೆ, ಋಣಾತ್ಮಕ ಬಾಹ್ಯತೆ ಬರ್ತದೆ. ಅವುಗಳನ್ನ ವಿವರಣೆಯನ್ನ ನೀವು ಪಾಯಿಂಟ್ ಔಟ್ಗಳನ್ನ ಮಾಡ್ಕೊಂಡಾಗ ನಿಮಗೆ ಇಲ್ಲಿ ಗೊತ್ತಾಗ್ತದೆ. ಅದರ ಪರಿಣಾಮಗಳನ್ನ ಬರೀಬೇಕು. ಯಾವ ರೀತಿ ವಿಷಪೂರಿತ ಹೊಗೆಯನ್ನ ಜನರಿಗೆ ಆರೋಗ್ಯ ದುಷ್ಪರಿಣಾಮ ಬೀರ್ತದೆ, ರಾಸಾಯನಿಕೆಯಿಂದ ಯಾವ ರೀತಿ ತ್ಯಾಜ್ಯಗಳನ್ನ ಸುತ್ತಮುತ್ತಲಿನ ಕೆರೆ ಕಾಲುವೆಗಳನ್ನ ಮಲಿನಗೊಳಿಸುತ್ತೆ ಎಂಬುದನ್ನು, ಮತ್ತು ಹೀಗೆ ಬಾಹ್ಯತೆ ಅನುಕೂಲಗಳನ್ನು ಮತ್ತು ಅನಾನುಕೂಲಗಳನ್ನು ಇಲ್ಲಿ ಬರೀಬೇಕಾಗ್ತದೆ. ಹಣದ ವ್ಯಾಪಾರ, ಉದ್ಯೋಗ, ಸಟ್ಟ ವ್ಯಾಪಾರ ಹೇಳಿದೆ 2 ಅಂಕದ ಪ್ರಶ್ನೆಯಲ್ಲಿ ಬಂದಿದೆ ಅಂತ ಹೇಳಿ. ಸೊ ಅದರ ಬಗ್ಗೆ ಇಟ್ಟುಕೊಂಡು ಯಾವ ರೀತಿ ಉದ್ದೇಶ, ಒಂದು ವ್ಯವಹಾರಿಕ ದೃಷ್ಟಿ ಹೊಂದಿದೆ, ಒಂದು ವ್ಯಾಪಾರ ಉದ್ದೇಶವನ್ನು ಹೊಂದಿದೆ. ಸೊ ಆ ರೀತಿ ಉದ್ದೇಶಗಳನ್ನ ನೀವು ಬರ್ಕೋರಿ. ಇನ್ನು ಅನುಭೋಗಿಯ ಬಿಂಬವನ್ನ ಸಂಕ್ಷಿಪ್ತವಾಗಿ ವಿವರಣೆ ಕೊಡಬೇಕು. ಯಾವ ರೀತಿ, ಸಿ = C+CY ಇದನ್ನು ಅನುಭೋಗಿ ಬಿಂಬಕವಾಗಿದ್ದು ಸಿ ಮತ್ತು ವಾಯುಗಳು ಚಲಗಳಾಗಿವೆ. ಹೌದಾ? ವಾಯು ಸಮಗ್ರ ಆದಾಯವಾದರೆ, ನೋಡ್ರಿ, ವಾಯು ಸಿಯು ಸಮಗ್ರ ಅನುಭೋಗಿ ಆಗಿರ್ತಾನೆ. 3ರ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಸೊ ಅದನ್ನ ಆದಾಯ ಪ್ರಮಾಣದಿಂದ ಸ್ವತಂತ್ರ ಅನುಭವ ಆಗಿದಾಗ ಇದರ ಸ್ವಾಯತ್ತತೆ ಅನುಭವ ಎನ್ನುತ್ತಾರೆ ಅಂತ ಕೇಳಿದ್ದಾರೆ. ಸೊ ಇದು ಶಾರ್ಟ್ ಆಗಿ ನೀವು ಉತ್ತರವನ್ನ ಇಲ್ಲಿ ಬರಿಬೇಕು. ಇನ್ನು ಚಾಲ್ತಿ ಖಾತೆಯ ಭಾಗಗಳನ್ನ ಪಟ್ಟವನ್ನ ಬರೆಯಿರಿ ಅಥವಾ ಚಿತ್ರವನ್ನ. ಚಾಲ್ತಿ ಖಾತೆ ಸರಕು ವ್ಯಾಪಾರ, ಸೇವೆಗಳ ವ್ಯಾಪಾರ, ವರ್ಗಾವಣೆ ಪಾವತಿಗಳು. ಈ ಸರಕುಗಳಲ್ಲಿ ಕೇವಲ ವಿಧಗಳು ಬರ್ತವೆ, ಸೇವೆಗಳಲ್ಲಿ ವಿಧಗಳು ಬರ್ತವೆ, ವರ್ಗಾವಣೆಯಲ್ಲಿ ಬರ್ತವೆ. ಈ ಚಾರ್ಟ್ ಹಾಕೊಂಡ್ರೆ ನಿಮಗೆ 4 ಅಥವಾ 5 ಅಂಕ ಬರ್ತದೆ. ಇನ್ನು ಭಾಗ ಡಿ ಅನ್ನು ನೋಡಿದಾಗ 3 ಪ್ರಶ್ನೆಗಳಿಗೆ ನೀವೇನು ಬರೀಬೇಕು, ಕೆಲವೊಂದು ವಾಕ್ಯಗಳು ಉತ್ತರ ಬರೀಬೇಕು. 3 ಅಂಕದ ಪ್ರಶ್ನೆಗಳಲ್ಲಿ ಅಂತಂದ್ರೆ 6 ಅಂಕದ ಪ್ರಶ್ನೆಗಳು. ಸೊ ಇಲ್ಲಿ ನಾನಿಲ್ಲಿ ಬಿಡಿಸುವಂತ ಹೋಗಿದ್ದೀನಿ. ವಿದ್ಯಾರ್ಥಿಗಳು ಗಮನವಿಟ್ಟು ಇವುಗಳನ್ನು ನೋಡ್ಕೋತಾ ಹೋಗಿ. ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮವನ್ನ ಕೋಷ್ಟಕ ಮತ್ತು ರೇಖಾಚಿತ್ರ ಸಹಾಯದಿಂದ ವಿವರಿಸಿ ಅಂತ ಕೊಟ್ಟಿದ್ದಾರೆ. ಸೊ ಬಹಳ ಜನ ವಿದ್ಯಾರ್ಥಿಗಳು ಕಮೆಂಟೇ ಮಾಡಲ್ಲಪ್ಪ. ನಾನೇನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ನೀವು ಕಮೆಂಟ್ ಮಾಡಿದಾಗ ನಿಮ್ಮಲ್ಲಿರುವಂತಹ ಸಮಸ್ಯೆಗಳು ನಮಗೆ ಗೊತ್ತಾಗ್ತದೆ. ಸೊ ಇಲ್ಲಿ ಒಂದು ಪ್ರಶ್ನೆ ಇದೆ ಅಂತಂದಾಗ ಅದರ ಸವಿಸ್ತಾರವಾಗಿ ಉತ್ತರ ಬರೆದಾಗ ಮಾತ್ರ ಏನಾಗ್ತದೆ, ಉತ್ತರ ಸಿಗ್ತದೆ. ಅದು ಪಟ್ಟಿಯ ಆಕಾರದಲ್ಲಿ ಅಥವಾ ರೇಖಾಚಿತ್ರದ ಆಕಾರದಲ್ಲಿ. ಆ ರೀತಿ ನೀವು ಒಂದು ನೋಡ್ರಿ, ಎಕನಾಮಿಕ್ಸ್ ಎಲ್ಲರಿಗೂ ಬಹಳ ಅವಶ್ಯಕತೆ ಇದೆ. ಯಾಕಂತಂದ್ರೆ ಈಗ ಆರ್ಥಿಕತೆ ಜಗತ್ತು, ಮಾರಾಟದ ಜಗತ್ತಿದೆ. ಅದರಲ್ಲಿ ನಾವು ಏನಾದ್ರೂ ತೊಡಗಿಸಬೇಕು ಅಂತಂದ್ರೆ ಎಕನಾಮಿಕ್ಸ್ ಅನ್ನ ಅರ್ಥ ಮಾಡ್ಕೊಂಡಿರ್ಬೇಕು. ಸೊ ಹಾಗಾಗಿ ದಯವಿಟ್ಟು ಪ್ರಶ್ನೆಗಳನ್ನ ಕೇಳಿ. ಇಲ್ಲಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಉದ್ಯಮ ಘಟಕವೊಂದರ ಸರಾಸರಿ ಆದಾಯವನ್ನು ಅಥವಾ ಬೆಲೆ ರೇಖೆಯನ್ನು ರೇಖಾಚಿತ್ರದಿಂದ ವಿವರಿಸಿ ಅಂತ ಕೊಟ್ಟಿದ್ದಾರೆ. ಸೂತ್ರ ಕೊಟ್ಟಿದ್ದೀನಿ. ಸೂತ್ರಗಳ ಮೇಲೆ 1 ಅಂಕ ನಿಮಗೆ ಕೊಳ್ಳಾಗ್ತದೆ. ಅವುಗಳನ್ನ ಬಿಡಿಸಿ. ಮತ್ತು ಈ ಕೆಳಗೆ ರೇಖಾಚಿತ್ರವನ್ನ ಕೊಟ್ಟಿದ್ದೀನಿ. ಆ ರೇಖಾಚಿತ್ರಗಳನ್ನ ಪ್ರಾಕ್ಟೀಸ್ ಮಾಡ್ರಿ. ಯಾಕಂದ್ರೆ ಪ್ರಾಕ್ಟೀಸ್ ಮೇನ್ ಪರ್ಫೆಕ್ಟ್ ಅಂತ ಹೇಳ್ತಾರೆ. ಸೊ ಯಾವ ವಿದ್ಯಾರ್ಥಿಗಳು ಪರ್ಫೆಕ್ಟ್ ಮಾಡ್ತೀರಿ, ಸೊ ಅವಾಗ ನಿಮಗೆ 80ಕ್ಕೆ 80 ಅಂಕ ಸಿಗುತ್ತದೆ ಅಂತ ಎಂಬ ಮಾಹಿತಿಯನ್ನ ಕೊಡ್ತೀನಿ. ಸೊ ಎಲ್ಲಾ ಮಾಹಿತಿಯನ್ನ ನಾನು ಇಲ್ಲಿ ಕೊಡ್ಕೊಂತ ಹೋಗಿನಿ. ಭಾಗ ಇ ಯಲ್ಲಿ ಏನ್ ಕೇಳಿದ್ರೆ 2 ಪ್ರಶ್ನೆಗಳಿಗೆ ನೀವು 5 ಅಂಕ ಆಧಾರವಾಗಿ ಪ್ರಶ್ನೆ ಉತ್ತರಿಸಬೇಕು. ಸೊ ಇಲ್ಲಿ ಅಪ್ಲೈಡ್ ಕ್ವಶನ್ಗಳು ಬಹಳ ಬಂದಿರ್ತವೆ. ಸೊ ಯಾವ್ದಾದ್ರೂ ಒಂದನ್ನ ನೀವು ಉದಾಹರಣೆ, ನಾನಿಲ್ಲಿ ಒಂದು ಉದಾಹರಣೆಯನ್ನ ಕೊಟ್ಟಿದ್ದೀನಿ. ಯೋಜನಾ ಆಧಾರಿತ ಪ್ರಶ್ನೆ ಅಂತ ಕೇಳಿದ್ರೆ 2019ರಲ್ಲಿ ಒಬ್ಬ ಅನುಭೋಗಿ 2 ಸರಕುಗಳನ್ನು ಅನುಭವಿಸಲು ಬಯಸುತ್ತಾಳೆ. ಬಾಳೆಹಣ್ಣಿನ ಬೆಲೆ 4 ಮತ್ತು ಮಾವಿನ ಹಣ್ಣಿನ ಬೆಲೆ 5 ಆಗಿದ್ದು ಅನುಭೋಗಿ ಆಧಾರರು 20 ಆಗಿದ್ದಾರೆ. ನಾವೀಗ 10ನೇ ತರಗತಿಯಲ್ಲಿ
ಒಂದು ಪೆನ್ನು ಅಥವಾ ಒಂದು ಪೆನ್ಸಿಲ್ ಬೆಲೆಗಳನ್ನು ಯಾವ ರೀತಿ ನಿರ್ಧಾರ ಮಾಡ್ತೀವೋ ಅದೇ ರೀತಿ PUC ಮಟ್ಟಕ್ಕೆ ಬಂದಾಗ ಈ ಎಕನಾಮಿಕ್ಸ್ ವಿಭಾಗದಲ್ಲಿ ಈ ರೀತಿ ಪ್ರಶ್ನೆಗಳು ಬರುವುದು ಸಹಜ. ಇಲ್ಲಿ ಆಯ್ಕೆಗಳೆಲ್ಲ ಕೊಟ್ಟಿರ್ತಾರೆ ABCD ಅಂತ ಹೇಳಿ. ಅವುಗಳ ಆಧಾರದ ಮೇಲೆ ನೀವು ಉತ್ತರವನ್ನ ಸರಿಯಾಗಿ ಬರೆದಾಗ ನೋಡಿ, ಉತ್ತರ 5 ಬಾಳೆಹಣ್ಣುಗಳನ್ನ ಕೊಂಡುಕೊಳ್ಳಬಹುದು, 4 ಮಾವಿನ ಹಣ್ಣುಗಳನ್ನ ಕೊಳ್ಳಬಹುದು. ಬಜೆಟ್ ರೇಖೆ ಹೇಳಿಕೆ ಪ್ರಮುಖವಾಗಿರುತ್ತದೆ. ಎಲ್ಲಾ ಸಂಯೋಜನೆ ಅನುಭೋಗ್ಯ ಆದಾಯಕ್ಕೆ ಸಮನಾಗಿರುತ್ತದೆ. ಹೌದು, ಒಂದು ಬಾಳೆಹಣ್ಣನ್ನು ಹೆಚ್ಚುವರಿಯಾಗಿ ಪಡೆಯಲು ಮಾವಿನ ಹಣ್ಣನ್ನು ಬಿಟ್ಟು ಕೊಡಬೇಕಾಗ್ತದೆ. ಹೌದು, 5 ಪಟ್ಟು ಸಮ ಆಗಿರಲ್ಲ, ಎಲ್ಲವನ್ನ ಸೇರಿಸಬೇಕಾದ್ರೆ ಒಂದು ಬಿಡಬೇಕು, ಒಂದು ಕೊಡಬೇಕು. ಸೊ ವಿದ್ಯಾರ್ಥಿಗಳೇ, ಈ ವಿಡಿಯೋ ಹೇಗೆ ಅನಿಸ್ತು ಅಂತೇಳಿ ನನ್ನ ಮನದಾಳ ಮಾತನ್ನು ನಿಮಗೆ ಕೇಳಕ್ಕೆ ಇಷ್ಟಪಡ್ತೀನಿ. ಕಮೆಂಟ್ ಮೂಲಕ ನಾನು ತಿಳಿಸಿ. ಸೊ ಎಲ್ರಿಗೂ ಧನ್ಯವಾದ. ಒಳ್ಳೇದಾಗಲಿ. ಇನ್ನೇನು ಪೂರ್ವ ಸಿದ್ಧತೆಯನ್ನ ಪರೀಕ್ಷೆಗಳು ಬರ್ತಾ ಇದ್ದಾವೆ ಸನಿಹ, ನಿಮ್ಮ ಸ್ಟಡಿ ಚುರುಕಾಗಿರ್ಲಿ ಅಂತ ಹೇಳ್ತೀನಿ. ಸೊ ಎಲ್ರಿಗೂ ಧನ್ಯವಾದಗಳು. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ನಿಮ್ಮ ಸ್ನೇಹಿತರಿಗೆ ಸಹ ಈ ವಿಡಿಯೋಗಳನ್ನ ಶೇರ್ ಮಾಡಿ ಅಂತ ಹೇಳ್ತೀನಿ. ಸೊ ಎಲ್ರಿಗೂ ನಮಸ್ಕಾರ.